ಮಾನವಂತರ ಮನಿತನದ ಲಕ್ಷಣ. ನಮ್ಮ ಮನಿತನದ ಮಾನಕ್ಕಾಗಿ ನೀ ಅತ್ತ ಮಗನ ಪ್ರಾಣ ನೀ ಬಲಿ ತೆಗೆದುಕೊಳ್ಳಲೇಬೇಕು. ಮಗನ ಪ್ರಾಣ ಹೋಗುತ್ತೆ ಅಂತ ನಾನು ದುಃಖ ಪಡ್ತಾ ಇಲ್ಲ ರೀ. ಆದ್ರೆ ಜಗತ್ತಿನಲ್ಲಿ ಯಾವ ತಾಯಿ ಆದ್ರೂ ತಾ ಹೆತ್ತ ಮಗನಿಗೆ ವಿಷ ಹಾಕಿದ್ದು ಉಂಟೇನ್ರಿ? ಯಾಕೆಲ್ಲ ಮಹಾದೇವಿ, ಯಾಕೆಲ್ಲ? ದೈವ ಪರೀಕ್ಷಿಸಲು ನಿಂತಾಗ ಭಕ್ತ ಸಿರಿಯಾಳನ ಆತ್ಮಿಗೆ ಅವರ ಸತಿಯಾದ ಚಂದ್ರಮತಿ ತನ್ನ ಮಗನನ್ನೇ ತಾನೇ ಬಲಿ ಕೊಟ್ಟಿಲ್ಲವೇ? ಬಾಲಚಂದ್ರನ ಹೆಂಡತಿ ಅನುಸೂಯ ತನ್ನ ಮಗನನ್ನೇ ತಾನೇ ಬಲಿ ಕೊಡಲಿಲ್ಲವೇ? ಅದರಂತೆ ನಮ್ಮ ಮನೆತನದ ಮಾನವನ್ನು ಕಳೆಯಲು ಮುಂದಾದ ನೀ ಅತ್ತ ಮಗನ ಪ್ರಾಣ ನೀ ಬಲಿ ತೆಗೆದುಕೊಳ್ಳಲೇಬೇಕು. ಮಹಾದೇವಿ, ಮಾನವಂತ ಮಾನವರಿಗೆ ಒಬ್ಬ ಕವಿ ಈ ಒಂದು ಮಾತು ಹೇಳಿದ್ದಾನೆ: ಪ್ರಾಣ ಹೋದರೂ ಮಾನಬೇಕು ಎಂಬ ಯಾಳಿಗೆಯ ಕವಿಗಳ ನಾಣ್ಣುಡಿಯನ್ನು ಮರೆಯದಿರು ಮಹಾದೇವಿ ನಿನ್ನ ಮನದಲ್ಲಿ. ಮಹಾದೇವಿ, ಹೆಚ್ಚಿಗೆ ಮಾತನಾಡುವ ಅಭ್ಯಾಸ ನನಗಿಲ್ಲ. ಈಗ ಒಂದು ಮಾತು. ಯಾವುದು? ನಿನಗೆ ಮಗ ಬೇಕು, ನಿನಗೆ ಈ ಮಾಂಗಲ್ಯ ಬೇಕು. ಯಾವುದು ಬೇಕು ನಿನಗೆ ಹೇಳು. ಮಗ ಮತ್ತು ಮಾಂಗಲ್ಯ ಇವೆರಡು ನನ್ನ ಕಣ್ಣುಗಳಿದ್ದ ಹಾಗೆ. ಇದರಲ್ಲಿ ಯಾವುದು ಬೇಕು ಅನ್ನಲಿ, ಯಾವುದು ಬೇಡ ಅನ್ನಲಿ ನನಗೊಂದು ತಿಳಿದಂತಾಗಿದೆ ರೀ. ಸತಿ ಧರ್ಮ ಹೆಣ್ಣಿನ ಸ್ಥಾನದಲ್ಲಿ ನಿಂತು ನಾನು ಹೇಳೋದು ಒಂದೇ ಒಂದು ಮಾತು. ಯಾವುದು? ಯಾವುದು ಆ ನಿನ್ನ ಮಾತು? ಮಗ ಹೋದರೂ ಮಾಂಗಲ್ಯ ಬೇಕು, ಮಗ ಹೋದರೂ ಮಾಂಗಲ್ಯ ಬೇಕು, ಮಗ ಹೋದರೂ ಮಹಾದೇವಿ, ಮಹಾದೇವಿ, ನಿಜವಾದ ಮಾತನ್ನೇ ಮಾತನಾಡಿ ನೀ ಹೆಣ್ಣಿನ ಸ್ಥಾನದಲ್ಲಿ ನಿಂತು ಮಾದೇವಿ, ಈಗ ಮಗ ಮಾಂತೇಶ ಮನೆಗೆ ಬರುವ ಸಮಯ. ಎತ್ತ ತಾಯಿಯ ಕೈಯಿಂದ ಹಾಲು ಕುಡಿಯಬೇಕೆಂಬುವ ಹಂಬಲ ಅವನ ಮನದಲ್ಲಿ ತುಂಬಿಕೊಂಡಿರುತ್ತದೆ. ನಿನ್ನ ಕೈಯಾರೆ ಕೊಡುವ ಹಾಲಿನಲ್ಲಿ ಈ ವಿಷ ಹಾಕಿ ಕುಡಿಸಿ ಕೊಂದು ಬಿಡುವ ನಿನ್ನ ಮನದಲ್ಲಿ. ಒಂದು ವೇಳೆ ಒತ್ತು ಮುಳುಗುವುದರೊಳಗಾಗಿ ನೀ ಹೆತ್ತ ಮಗನ ಪ್ರಾಣವನ್ನೇ ನೀ ಬಲಿ ತೆಗೆದುಕೊಳ್ಳದೆ ಹೋದರೆ ನಿನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿದ ಈ ನಿನ್ನ ಗಂಡ ಇಂದು ರಾತ್ರಿ ಆತ್ಮಹತ್ಯೆ ಮಾಡಿಕೊಂಡು ಮತ್ತೆ ನಮ್ಮಿಬ್ಬರನ್ನು ಉಳಿಸಿ ನೀನು ಸತ್ತರೆ ನಿನಗೆ ನನ್ನ ಯಾವುದನ್ನು ಉಳಿಸಿಕೊಳ್ಳಬೇಕು, ಯಾವುದನ್ನು ಕಳೆದುಕೊಳ್ಳಬೇಕು ಎನ್ನುವ ನಿರ್ಧಾರ
ನಿನಗೆ ಬಿಟ್ಟಿದ್ದು ಮಹಾದೇವಿ, ನಿನಗೆ ಬಿಟ್ಟಿದ್ದು. ಮನೆತನ ಇದು ಮನೆತನ, ಮಾನವಂತನ ಮನೆತನ, ಮನೆತನ. ಮಹಾದೇವಿ, ನಾನು ಮರಳಿ ಮನೆಗೆ ಬರುವಷ್ಟರಲ್ಲಿ ಮಗ ಇರಬಾರ್ದು, ಮಗನ ಎಣ ಇರಬೇಕು. ಇಲ್ಲದಿದ್ದರೆ ನಿನ್ನ ಕೊರಳಲ್ಲಿರುವ ಮಾಂಗಲ್ಯ ಅದು ನಿನ್ನದಲ್ಲ. ನಿರ್ಧಾರ ನೀನ ಮಾಡು. ಮನೆತನ ಇದು ಮನೆತನ, ಮಾನವಂತನ ಮನೆತನ, ಮನೆತನ ಇದು ಮನೆತನ, ಮಾನವಂತನ ಮನೆತನ, ಮನೆತನ ಇದು ಮನೆತನ, ಮಾನವಂತನ ಮನೆತನ, ಮಾನವಂತನ ಮನೆತನ, ಮಾನವಂತನ ಮನೆತನ. ಮೆಚ್ಚಿದೆ ಬ್ರಹ್ಮ, ನಿನ್ನ ಕೃತಿಗೆ ಮೆಚ್ಚಲೇಬೇಕು. ಅದಕ್ಕೆ ಬಲ್ಲವರು ಹೇಳಿದ್ದಾರೆ, ಬ್ರಹ್ಮನ ಬರಹ ಬಲ್ಲವರು ಯಾರು ಅಂತ. ಮಗನೆಂಬ ಹಸಿ ಮಾಂಸದ ಮುದ್ದೆಯನ್ನ ನನ್ನ ಮುಡಿಯಲ್ಲಿ ಕಟ್ಟಿದೆ. ರಣಹದ್ದುಗಳ ಕಣ್ಣಿಗೆ ಬೀಳದಂತೆ ಎಚ್ಚರ ವಹಿಸಿದೆ. ಆದ್ರೆ ಇಂದು ನನ್ನನ್ನೇ ಹಸಿ ಮಾಂಸ ತಿನ್ನುವ ಹೊಲೆಯನ್ನಾಗಿ ನಿಲ್ಲಿಸಿದೆ. ಏ ಬ್ರಹ್ಮ,